ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ರಾಜಕೀಯ ಅನುಭವ ಇಲ್ಲದಂತಹ ವ್ಯಕ್ತಿಯನ್ನ ರಾಜಕೀಯ ಅನುಭವ ಇರುವಂತಹ ವ್ಯಕ್ತಿಗಳು ಯಾವ ರೀತಿಯಾಗಿ ಆಟ ಆಡಿಸ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತಮಿಳುನಾಡು ಪಾಲಿಟಿಕ್ಸ್. ತಳಪತಿ ವಿಜಯ್ ಸಿಎಂ ಆಗೇ ಬಿಡ್ತಾರೆ. ಟಿವಿಕೆಗೆ 120 ಶಾಸಕರು ಬೆಂಬಲವಾಗಿ ನಿಂತಿದ್ದಾರೆ. ಡಿಎಂಕೆ ಎಡಿಎಂಕೆ ಮೈತ್ರಿ ಏನು ಚರ್ಚೆ ನಡೀತಾ ಇತ್ತಲ್ವಾ, ಆ ಮೈತ್ರಿ ಅಸಾಧ್ಯ. ತಮಿಳುನಾಡಿನಲ್ಲಿ ಹೊಸ ಇತಿಹಾಸ ನಿರ್ಮಾಣ ಆಗುತ್ತೆ, ವಿಜಯ್ ಸಿಎಂ ಆಗ್ತಾರೆ. ನಿನ್ನೆ ಸಂಜೆವರೆಗೂ ಇದ್ದಂತಹ ಸೆನಾರಿಯೋ ಇದು. ಆದ್ರೆ ನಿನ್ನೆ ರಾತ್ರಿ ನಡೆದಂತಹ ಬೆಳವಣಿಗೆ ಈಗ ಇಡೀ ತಮಿಳುನಾಡಿನ ಪಾಲಿಟಿಕ್ಸ್ ಅನ್ನ ರಿವರ್ಸ್ ಮಾಡಿಬಿಟ್ಟಿದೆ. ಎಲ್ಲರ ಲೆಕ್ಕಾಚಾರಗಳು ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಕಾಂಗ್ರೆಸ್ನ ಶಾಸಕರು ರೆಸಾರ್ಟ್ ನತ್ತ ಮುಖ ಮಾಡಿದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ? ಈ ವಿಸಿಕೆ ಆಡ್ತಾ ಇರುವಂತ ಆಟ, ಆ ಆಟದ ಸೂತ್ರಧಾರಿ ಯಾರು? ಡಿಎಂಕೆ ಟಿವಿಕೆ ಓಟಕ್ಕೆ ಬ್ರೇಕ್ ಹಾಕ್ತಾ ಇದೆಯಾ? ಸ್ಟಾಲಿನ್ ಸೈಲೆಂಟ್ ಆಗಿ ಗೇಮ್ ಪ್ಲೇ ಮಾಡ್ತಾ ಇದ್ದಾರ? ಮಗನಿಗಾಗಿ ಸ್ಟಾಲಿನ್ ಅವರು ವಿಜಯ್ ಅವರನ್ನ ಬಲಿ ಹಾಕ್ಲಿಕ್ಕೆ ಹೊರಟಿದ್ದಾರ? ಈ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಹಾಗಾದ್ರೆ ಏನ್ ನಡೀತಾ ಇದೆ ದ್ರಾವಿಡ ನಾಡಲ್ಲಿ? ಕಂಪ್ಲೀಟ್ ಆಗಿ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions in Suman TV Kannada, please contact 9686376663. ವೀಕ್ಷಕರೇ, ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಈ 4 ರಾಜ್ಯಗಳಲ್ಲಿ ಸ್ಥಿರ ಸರ್ಕಾರ ಇದೆ. ಮೊನ್ನೆ ತನಕ ತಮಿಳುನಾಡಲ್ಲೂ ಕೂಡ ಸ್ಥಿರ ಸರ್ಕಾರ ಇತ್ತು ಡಿಎಂಕೆ ನೇತೃತ್ವದಲ್ಲಿ. ಬಟ್ ರಿಸಲ್ಟ್ ಬಂದ ನಂತರ ಅಲ್ಲಿ ಸ್ಥಿರ ಸರ್ಕಾರ ರಚನೆ ಆಗುತ್ತೋ ಇಲ್ವೋ ಅನ್ನುವಂತ ಪ್ರಶ್ನೆ ಬಂದಿದೆ. ಹೌದು, ನಿಜ, ಟಿವಿಕೆ ಅತಿ ದೊಡ್ಡ ಪಕ್ಷ. ಬಟ್ ಟಿವಿಕೆ ಸರ್ಕಾರ ರಚನೆ ಮಾಡೋದಕ್ಕೆ ಹೆಣಗಾಡ್ತಾ ಇದೆ. ಮ್ಯಾಜಿಕ್ ನಂಬರ್ ಇಲ್ಲ. ಬಹುಮತ ಸಾಬೀತುಪಡಿಸಲಿಕ್ಕೆ ವಿಜಯ್ ಅವರು ಶತಾಯಗತಾಯ ಪ್ರಯತ್ನವನ್ನು ಹಾಕ್ತಾ ಇದ್ದಾರೆ. ಬಟ್ ಯಾವುದು ಕೂಡ ಕೈ ಗೂಡ್ತಾ ಇಲ್ಲ. ಇದರ ನಡುವೆ ವಿಸಿಕೆ ಟಿವಿಕೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಂತ ವಿಸಿಕೆ ಈಗ ಉಲ್ಟಾ ಹೊಡೆದಿದೆ. ಮುಸ್ಲಿಂ ಲೀಗ್ ಕೂಡ. ಹಾಗಾದ್ರೆ ಏನಾಗ್ತಾ ಇದೆ ದ್ರಾವಿಡ ನಾಡಲ್ಲಿ? ವಿಜಯ್ ತಲಪತಿ ಅವರಿಗೆ ಇದ್ದಂತಹ ಶಾಸಕರ ಬೆಂಬಲ ಟಿವಿಕೆಗೆ 108, ಟೆಕ್ನಿಕಲಿ 107, ಕಾಂಗ್ರೆಸ್ 5, ಎಡಪಕ್ಷಗಳು 4. ಸೊ ನಿಮಗೆ 116 ಆಗಿತ್ತು. ಇದರ ಜೊತೆಗೆ ವಿಸಿಕೆ ಬೆಂಬಲವನ್ನ ಸೂಚಿಸುತ್ತೆ ಅಂತ ಹೇಳಿ ತಳಪತಿ ವಿಜಯ್ ಅವರು ರಾಜ್ಯಪಾಲರಿಗೆ ತಿಳಿಸಿದ್ರು. ಆದ್ರೆ ನಿನ್ನೆ ಸಂಜೆ ನಡೆದಂತಹ ಒಂದು ಬೆಳವಣಿಗೆ, ನೈಟ್ ಆದಂತಹ ಒಂದು ಮೀಟಿಂಗ್ ಈಗ ತಮಿಳುನಾಡಿನ ಪಾಲಿಟಿಕ್ಸ್ ಚಿತ್ರಣವನ್ನ ಬದಲಾವಣೆ ಮಾಡಿಬಿಟ್ಟಿದೆ. ವಿಸಿಕೆ ಹೇಳ್ತಾ ಇದೆ, ಈಗ ಯಾವುದೇ ಕಾರಣಕ್ಕೂ ಕೂಡ ನಾವು ಟಿವಿಕೆ ಜೊತೆ ಹೋಗೋದಿಲ್ಲ. ಟಿವಿಕೆ ಜೊತೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಡಿಸಿಎಂ ಸ್ಥಾನ ಕೊಡಬೇಕು, ಸಚಿವ ಸ್ಥಾನ ಕೊಡಬೇಕು. ಜೊತೆಗೆ ವಿಜಯ್ ಅವರು ಪೆರಂಬೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಆ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು. ಆ ರಾಜೀನಾಮೆ ಕೊಟ್ಟು ಅದಾದ ಬಳಿಕ ಆ ಕ್ಷೇತ್ರವನ್ನ ನಮಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿ ಷರತ್ತುಗಳನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಬೇಷರತ್ ಸಚಿವ ಸ್ಥಾನ ಹೋಗುತ್ತೆ. ಎಡಪಕ್ಷಗಳಿಗೂ ಕೂಡ ಬೇಷರತ್ತಾಗಿ ಸಪೋರ್ಟ್ ಮಾಡ್ತಾ ಇದೆ. ಬಟ್ ವಿಸಿಕೆ ಮಾತ್ರ ಷರತ್ತನ್ನ ಹಾಕಿದೆ. ಈ ರೀತಿಯ ಷರತ್ತುಗಳಿಂದಾಗಿ ಈಗ ಸರ್ಕಾರ ರಚನೆ ವಿಳಂಬ ಆಗ್ತಾ ಇದೆ ಅನ್ನುವಂತ ಮಾತು. ಇಲ್ಲಿ ಮುಖ್ಯವಾಗಿ ವಿಸಿಕೆ ಈ ಷರತ್ತನ್ನ ಹಾಕೋದಕ್ಕೆ ಏನ್ ಕಾರಣ ಅನ್ನೋದೇ ದೊಡ್ಡ ಕುತೂಹಲ. ಗೆದ್ದಿರೋದೇ 2 ಕ್ಷೇತ್ರದಲ್ಲಿ. 2 ಕ್ಷೇತ್ರದಲ್ಲಿ ಗೆದ್ದು ಈಗ ಟಿವಿಕೆಯನ್ನ ನಡೆಸ್ತಾ ಇದೆ ಅಲ್ವಾ? ಇದರ ಹಿಂದೆ ಯಾರಿದ್ದಾರೆ? ನಿಜವಾಗ್ಲೂ ಕೂಡ ವಿಸಿಕೆನೇ ಈ ರೀತಿಯ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆಯಾ, ಎಲ್ಲಾ ಕಂಡೀಷನ್ಸ್ ಹಾಕ್ತಾ ಇದೆಯಾ, ಎಲ್ಲಾ ಆಟ ಆಡಿಸ್ತಾ ಇದೆಯಾ ಅಂತ ಹೇಳಿದ್ರೆ ಉತ್ತರ ಅಲ್ಲ. ಯಾಕೆ ಅಂತ ಹೇಳಿದ್ರೆ
ವಿಸಿಕೆ ಆಟದ ಹಿಂದೆ ಎಂಕೆ ಸ್ಟಾಲಿನ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಟಿವಿಕೆ ಸರ್ಕಾರ ರಚನೆ ಮಾಡಬಾರದು, ದಳಪತಿ ವಿಜಯ್ ಸಿಎಂ ಆಗಬಾರದು, ಶತಾಯ ಗತಾಯ ಪರ್ಯಾಯ ಸರ್ಕಾರ ಬರಲೇಬೇಕು ಅಂತ ಹೇಳಿ ಎಂಕೆ ಸ್ಟಾಲಿನ್ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರಂತೆ. ಹಾಗಾದ್ರೆ ಹೇಗೆ, ಯಾಕೆ ಅನ್ನುವಂತ ಪ್ರಶ್ನೆ ಬರುತ್ತಲ್ಲ. ನೋಡಿ, ಹೇಗೆ ಯಾಕೆ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನ ಮಾಡಿದ್ರೆ, ಯಾಕೆ ಅನ್ನೋದಕ್ಕೆ ಮೊದಲು ಉತ್ತರವನ್ನ ಹುಡುಕೋಣ. ಯಾಕೆ ಅಂತ ಹೇಳಿದ್ರೆ, ಸ್ಟಾಲಿನ್ ಅವರು ಸ್ವತಃ ಸೋತಿದ್ದಾರೆ. ಸ್ವತಃ ಸೋತು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಟಿವಿಕೆ ಸರ್ಕಾರ ರಚನೆ ಆಗಲಿ 6 ತಿಂಗಳವರೆಗೆ ನಾನು ಏನೂ ಮಾತನಾಡಲ್ಲ ಅಂತ ಹೇಳಿದಂತಹ ಸ್ಟಾಲಿನ್ ಅವರು ಏಕಾಏಕಿಯಾಗಿ ತಮ್ಮ ರಾಜಕೀಯ ಬುದ್ಧಿಯನ್ನ ತೋರಿಸೋಕೆ ಮುಂದಾಗಿದ್ದಾರೆ. ಒಂದು ಮೀಟಿಂಗ್ ಆಗುತ್ತೆ, ಡಿಎಂಕೆ ನೇತೃತ್ವದಲ್ಲಿ ಒಂದು ಮೀಟಿಂಗ್, ಡಿಎಂಕೆ ಶಾಸಕರ ಮೀಟಿಂಗ್. ಆ ಶಾಸಕರ ಮೀಟಿಂಗ್ ಅಲ್ಲಿ ಸ್ಟಾಲಿನ್ ಅವರು ಒಂದು ಮಾತು ಹೇಳಿರ್ತಾರೆ, ಟಿವಿಕೆ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸ್ಥಿರ ಸರ್ಕಾರ ರಚನೆಗೆ ಮುಂದಾಗೋಣ ಅಂತ ಹೇಳಿದ್ರು. ಇದೊಂದು ಪಾಯಿಂಟ್. ಜೊತೆಗೆ ಇಲ್ಲಿ ಉದಯನಿಧಿ ಸ್ಟಾಲಿನ್ ಇದ್ದಾರೆ, ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಯಾವುದೇ ಕಾರಣಕ್ಕೂ ಕೂಡ ಟಿವಿಕೆ ಸರ್ಕಾರವನ್ನು ರಚನೆ ಮಾಡಬಾರದು, ವಿಜಯ್ ಅವರು ಸಿಎಂ ಆಗಬಾರದು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರಂತೆ. ಯಾಕೆ ಅಂತ ಹೇಳಿದ್ರೆ, ಉದಯನಿಧಿ ಸ್ಟಾಲಿನ್ ವಿಜಯ್ ತಲಪತಿ ಸಿನಿಮಾ ಬ್ಯಾಕ್ ಗ್ರೌಂಡ್ ಇದೆ. ಉದಯನಿಧಿ ಕೂಡ ಸಿನಿಮಾ ಮಾಡಿದ್ದಾರೆ, ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ರು, ಇಬ್ರು ಕೂಡ ಯಂಗ್ಸ್ಟರ್ಸ್. ಸೊ ಈಗ ಸ್ಟಾಲಿನ್ ಅವರನ್ನ ಬಿಟ್ಟು ಡಿಎಂಕೆ ಮತ್ತು ಟಿವಿಕೆ ಅಂತ ತೆಗೆದುಕೊಂಡ್ರೆ ಮುಂದಿನ ದ್ರಾವಿಡ ನಾಡು ಪಾಲಿಟಿಕ್ಸ್, ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ಇವರಿಬ್ಬರ ಹೆಸರು ತುಂಬಾ ಓಡಾಡುತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ಟಿವಿಕೆ ಸರ್ಕಾರವನ್ನ ರಚನೆ ಮಾಡಿ ದಳಪತಿ ಅವರು ಸಿಎಂ ಆದ್ರೆ, ಉತ್ತಮವಾಗಿ ಆಡಳಿತವನ್ನ ಕೊಟ್ರೆ ಮುಂದಿನ 20 ವರ್ಷ ಟಿವಿಕೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ತಮಿಳುನಾಡಲ್ಲಿ. ದಳಪತಿ ವಿಜಯ್ ಅವರು ಮತ್ತೊಂದು ಎಂಜಿಆರ್ ಆಗ್ಬಿಡ್ತಾರೆ, ಮತ್ತೊಬ್ಬ ಎಂಜಿಆರ್ ಆಗ್ಬಿಡ್ತಾರೆ ಅನ್ನುವ ಆತಂಕ ಉದಯನಿಧಿ ಸ್ಟಾಲಿನ್ಗಿದೆ. ಇಫ್ ಇನ್ ಕೇಸ್ ಏನಾದ್ರೂ ವಿಜಯ್ ಸಿಎಂ ಆಗಿ ಉತ್ತಮ ಆಡಳಿತವನ್ನ ಕೊಟ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲೂ ಕೂಡ ಅವರೇ ಸಿಎಂ ಆಗ್ತಾರೆ, ಅವರೇ ಗೆಲ್ತಾರೆ. ಹೀಗಾಗಿ ನನ್ನ ರಾಜಕೀಯ ಭವಿಷ್ಯ ಏನು? ವಿಜಯ್ ಅವರು ಸಿಎಂ ಆಗ್ಬಿಟ್ರೆ ಪವರ್ ಸಿಗುತ್ತೆ, ನನ್ನ ರಾಜಕೀಯ ಭವಿಷ್ಯ ಏನು? ವಿಜಯ್ ಮುಂದೆ ನಾನು ಮಂಕ್ ಆಗ್ಬಿಡ್ತೀನಲ್ವಾ, ಸೈಡ್ ಲೈನ್ ಆಗ್ಬಿಡ್ತೀನಲ್ವಾ ಅನ್ನುವಂತ ಆತಂಕವನ್ನ ಅವರು ಹೊರಗಡೆ ಹಾಕಿದ್ದಾರಂತೆ ಸ್ಟಾಲಿನ್ ಮುಂದೆ. ಸೊ ಯಾವುದೇ ಕಾರಣಕ್ಕೂ ಕೂಡ ವಿಜಯ್ ಸಿಎಂ ಆಗಬಾರ್ದು. ಇದೇ ಕಾರಣಕ್ಕಾಗಿ ಸ್ಟಾಲಿನ್ ಅವರು ಆಟ ಶುರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅನ್ನೋದಕ್ಕೆ ಉತ್ತರ ಉದಯನಿಧಿ ಪುತ್ರ ವ್ಯಾಮೋಹ. ಈಗ ಸ್ಟಾಲಿನ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟಿವಿಕೆ ಸರ್ಕಾರ ರಚನೆ ಮಾಡಬಾರ್ದು. ಸರ್ಕಾರ ರಚನೆ ಮಾಡಬಾರ್ದು ಅಂತ ಹೇಳಿದ್ರೆ ಟಿವಿಕೆಗೆ ಬಹುಮತ ಸಿಗಬಾರ್ದು, ಮ್ಯಾಜಿಕ್ ನಂಬರ್ ಕ್ರಾಸ್ ಆಗಬಾರದು. ಕಾಂಗ್ರೆಸ್ ಸಪೋರ್ಟ್ ಇದೆ, ಎಡಪಕ್ಷಗಳ ಸಪೋರ್ಟ್ ಇದೆ, ಇನ್ನು ಬೇಕಾಗಿರುವಂಥದ್ದು ಮುಸ್ಲಿಂ ಲೀಗ್, ವಿಸಿಕೆ. ಬಟ್ ಈಗ ವಿಸಿಕೆ ಮೂಲಕ ಸ್ಟಾಲಿನ್ ಅವರು ಆಟ ಆಡ್ತಾ ಇದ್ದಾರೆ. ನೋಡಿ, 2 ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು, ಒಂದು ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ, ಇನ್ನೊಂದು ಡಿಸಿಎಂ ಸ್ಥಾನವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಸ್ಟಾಲಿನ್ ಅವರ ಮಾತಿದೆ. ಸ್ಟಾಲಿನ್ ಅವರು ಹಿಂದೆ ನಿಂತ್ಕೊಂಡು ಈ ರೀತಿಯಾಗಿ ಆಡಿಸ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಏನಾದ್ರೂ ವಿಜಯ್ ಈ ಡಿಮ್ಯಾಂಡ್ಗಳಿಗೆ ಒಪ್ಪಿದ್ದೇ ಆದ್ರೆ ಮುಂದೆ ಸರ್ಕಾರ ನಡೆಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಪೆರಂಬೂರನ್ನ ಕೇಳ್ತಾ ಇದ್ದಾರೆ. ಪೆರಂಬೂರು ಯಾಕೆ ನಿಂತ್ಕೊಂಡಿದ್ದು ವಿಜಯ್ ಅವರು ಅಂತ ಹೇಳಿದ್ರೆ, ಇಡೀ ಚೆನ್ನೈ ಆಗಿರ್ಬೋದು, ಇಡೀ ರಾಜ್ಯದ ಕಂಟ್ರೋಲ್ ಸಿಗುತ್ತೆ ಅಂತ ಹೇಳಿ. ಡಿಎಂಕೆ ಹೋಲ್ಡ್ ಇದ್ದಂತ ಪೆರಂಬೂರಲ್ಲಿ ವಿಜಯ್ ಗೆದ್ದದ್ದು ಡಿಎಂಕೆಗೆ ದೊಡ್ಡ ಮರ್ಮಾಘಾತ. ಸೊ ಈಗ ಆ ಕ್ಷೇತ್ರವನ್ನ ಕೇಳ್ತಾ ಇದ್ದಾರೆ, ಆ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವಿಜಯ್ ಅವರು ಸರ್ಕಾರವನ್ನ ರಚನೆ ಮಾಡಬಾರ್ದು. ಇಫ್ ಇನ್ ಕೇಸ್ ರಚನೆ ಮಾಡಿದ್ರು ಕೂಡ ಅವರು ಸುಸೂತ್ರವಾಗಿ ನಿರಾಳವಾಗಿ ಆಡಳಿತವನ್ನ ನಡೆಸಬಾರದು ಅನ್ನುವ ರೀತಿಯ ಪ್ರಯತ್ನ ಈಗ ಶುರುವಾಗಿದೆ. ಸ್ಟಾಲಿನ್ ಅವರು ಆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ.
ಸ್ಟಾಲಿನ್ ಅವರ ಈ ಪ್ರಯತ್ನಕ್ಕೆ ವಿಜಯ್ ಅವರು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ. ಮತ್ತೊಂದು ಕಡೆ ಏನು ಅಂತ ಹೇಳಿದ್ರೆ, ಟಿವಿಕೆ ಸರ್ಕಾರವನ್ನ ರಚನೆ ಮಾಡದೇ ಇದ್ರೆ ವಾಟ್ ನೆಕ್ಸ್ಟ್ ಏನಾಗಬಹುದು ಅಂತ ಹೇಳಿದ್ರೆ, ಅದಕ್ಕೆ ಉತ್ತರವನ್ನ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂತಹ ಎಡಪಕ್ಷಗಳ ಮುಖಂಡರು ಹೇಳಿದ್ರು. ಎಡಪಕ್ಷಗಳು DMK ಜೊತೆ ಇದ್ವು, ಅಲ್ಲೂ ಕೂಡ ಒಂದು ಮೀಟಿಂಗ್ ಆಗಿತ್ತು. ಆಗ ಸ್ಟಾಲಿನ್ ಹೇಳಿದ್ರಂತೆ, ಯಾರೂ ಕೂಡ ತ್ವರಿತಗತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ಆತುರದ ನಿರ್ಧಾರ ಬೇಡ, ವೇಟ್ ಮಾಡಿ ನಾವು ಸರ್ಕಾರವನ್ನ ರಚನೆ ಮಾಡೋಣ, AIADMK ಜೊತೆ ಹೋಗೋಣ ಅನ್ನುವ ಮಾತುಗಳನ್ನ ಆಡಿದ್ರಂತೆ. ಸ್ಥಿರ ಸರ್ಕಾರವನ್ನ ರಚನೆ ಮಾಡೋಣ ಅಂತ ಹೇಳಿದ್ರಂತೆ. TVKಯನ್ನ ಅಧಿಕಾರದಿಂದ ದೂರ ಇಡೋಣ ಅಂತ ಹೇಳಿ ಮಾತನಾಡಿದ್ರಂತೆ ಸ್ಟಾಲಿನ್ ಅವರು. ಸೊ ಎಡಪಕ್ಷದ ನಾಯಕರು ಈ ಮಾತನ್ನ ಹೇಳಿದ್ದಕ್ಕಾಗಿ ಈಗ ಅನುಮಾನ ಮೂಡ್ತಾ ಇದೆ. ಈಗ ಸದ್ಯ ಏನೆಲ್ಲ ಪಾಲಿಟಿಕ್ಸ್ ಆಗ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ, ಒಂದು ಥ್ರಿಲ್ಲರ್ ಸಿನಿಮಾ ರೀತಿ ಆಗ್ತಾ ಇದೆ ತಮಿಳುನಾಡು ಪಾಲಿಟಿಕ್ಸ್. ಅದರ ಸೂತ್ರಧಾರಿ ಯಾರು ಅಂತ ಹೇಳಿದ್ರೆ, ಸೈಲೆಂಟ್ ಆಗಿ ಇದ್ದುಕೊಂಡು MK ಸ್ಟಾಲಿನ್ ಅವರು ಈ ಎಲ್ಲವನ್ನು ಮಾಡಿಸ್ತಾ ಇದ್ದಾರೆ ಅಂತ. ನಿಮ್ಗೇನನ್ಸುತ್ತೆ? TVK ಅಧಿಕಾರಕ್ಕೆ ಬರುತ್ತಾ? ದಳಪತಿ CM ಆಗ್ತಾರಾ ಅಥವಾ ಪರ್ಯಾಯ ಸರ್ಕಾರನ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.